ವೃಷಭ ರಾಶಿಯವರು. ಈ ವೃಷಭ ರಾಶಿಗೆ ಅಧಿಪತಿ ಶುಕ್ರ ಗ್ರಹ. ನಿಮಗೆ ಲಾಭ ಸ್ಥಾನದಲ್ಲಿ ಶನೇಶ್ವರ ಗ್ರಹ ಸ್ಥಿತನಾಗಿದ್ದಾನೆ. ಸೊ ಅದರಿಂದ ನೀವು ಮಾಡುವಂಥ ಎಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೆ ಲಾಭ ತಂದುಕೊಡುವಂಥದ್ದು, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಪ್ರಮೋಷನ್ ಆಗುವಂಥದ್ದು, ಮತ್ತೆ ಹೆಚ್ಚಿನ ಆದಾಯ ನಿಮಗೆ ಉಳ್ಕೊಂಬರುತ್ತೆ. ಮತ್ತೆ ನಿಮಗೆ ನವಮಾಧಿಪತಿ ಕೂಡ ಶನಿಗ್ರಹನೇ ಆಗ್ತಾನೆ. ನಿಮ್ಮ ಹಿರಿಯರ ಆಶೀರ್ವಾದ ನಿಮಗೆ ಸಿಗುವಂಥದ್ದು, ಅದರಿಂದ ಹೆಚ್ಚಿನ ಅಭಿವೃದ್ಧಿಯನ್ನು ಆಗುವಂಥದ್ದು. ಮತ್ತೆ ವಿಶೇಷವಾಗಿ ಸರ್ಕಾರಿ ಉದ್ಯೋಗಗಳು ಯಾರು ನೀವು ಯೋಚನೆ ಮಾಡ್ತಾ ಇದ್ದೀರಾ, ಸರ್ಕಾರಿ ಉದ್ಯೋಗ ಬೇಕು ಅಂತ ಅವರು ಪ್ರಯತ್ನ ಪಟ್ಟಿದ್ದೆ ಆದರೆ ಖಂಡಿತವಾಗಿ ನಿಮಗೆ ವೃಷಭ ರಾಶಿಯವರಿಗೆ ಈಗ ಸರ್ಕಾರಿ ಉದ್ಯೋಗ ಪ್ರಾಪ್ತಿಯಾಗುವಂಥ ಎಲ್ಲ ಶುಭ ಯೋಗಗಳಿದೆ. ಮತ್ತೆ ಅದೇ ರೀತಿಯಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು, ಮತ್ತೆ ನೀವು ಮಾಡುವಂಥ ಎಲ್ಲ ಹೊಸ ಕೆಲಸಗಳಲ್ಲಿ ಒಳ್ಳೆ ಲಾಭವನ್ನು ಬರುವಂಥದ್ದು, ಮತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದ ಲಾಭ ನಿಮಗೆ ಉಡ್ಕೊಂಬರುತ್ತೆ. ನೀವು ಮುಟ್ಟಿದೆಲ್ಲ ಚಿನ್ನ ಆಗುವಂಥ ಸಮಯ ಈ ವೃಷಭ ರಾಶಿಯವರಿಗೆ. ಯಾಕಂದ್ರೆ ನಿಮಗೆ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಗುರುಗ್ರಹ ಇದ್ದಾನೆ, ಮತ್ತೆ ಲಾಭ ಸ್ಥಾನದಲ್ಲಿ ಶನಿಗ್ರಹ ಇದ್ದಾನೆ. ಇಷ್ಟು ವರ್ಷ ಹಿಂದೆ ಏನೆಲ್ಲ ಕಷ್ಟಪಟ್ಟಿದ್ರೋ ಅದಕ್ಕೆಲ್ಲ ಒಳ್ಳೆ ಶುಭ ಫಲ ಪಡೆಯುವಂಥ ಸಮಯ, ಒಳ್ಳೆ ಸಮಯ ನಿಮಗೆ ವೃಷಭ ರಾಶಿಯವರಿಗೆ ಕಾಯ್ತಾ ಇದೆ ಈ ವರ್ಷ. ಅದೇ ರೀತಿಯಾಗಿ ಗುರುಗ್ರಹ ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ, ಮತ್ತೆ ತೃತೀಯಕ್ಕೆ ಹೋಗ್ತಾನೆ. ತೃತೀಯಕ್ಕೆ ಹೋದ್ರೂ ಕೂಡ ನಿಮಗೆ ಬಂಧು ಮಿತ್ರರಲ್ಲಿ ಅನುಕೂಲ ಆಗುವಂಥದ್ದು, ನಿಮ್ಮ ಹಳೆಯ ಸ್ನೇಹಿತರಿಂದ ಅಥವಾ ನಿಮ್ಮ ಸ್ನೇಹಿತ ವರ್ಗದಿಂದ ನಿಮಗೆ ಏನು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೆ ಲಾಭ ತಂದುಕೊಡುವಂಥದ್ದು. ಮತ್ತೆ ವಿಶೇಷವಾಗಿ ನೀವು ಹೊಸ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಮತ್ತೆ ಯಾರು ಈ ವರ್ಷ ಹೊಸದಾಗಿ ನೀವು ಸೈಟನ್ನು ಅಥವಾ ಮನೆಯನ್ನು ಖರೀದಿ ಮಾಡಬೇಕಂತ ಇದ್ದಿರೋ ವೃಷಭ ರಾಶಿಯವರು ಖಂಡಿತವಾಗಿ ಈ ವರ್ಷ ಪ್ರಯತ್ನ ಮಾಡಿ 100ಕ್ಕೆ 100 ಭಾಗ ನಿಮಗೆ ಆಗೇ ಆಗುತ್ತೆ. ಮತ್ತೆ ಈ ವೃಷಭ ರಾಶಿಯವರಿಗೆ ದೇವರ ಅನುಗ್ರಹ ತುಂಬಾ ಚೆನ್ನಾಗಿದೆ. ಆದ್ರಿಂದ ದೇವರ ಕೆಲಸ ಮಾಡೋದಲ್ಲಿ ಹೆಚ್ಚಿನ ಆಸಕ್ತಿ ಬರುವಂಥದ್ದು, ಮತ್ತೆ ನೀವು ತಿರುಗಾಡಬೇಕಾದ್ರೆ ಜನಗಳ ದೃಷ್ಟಿ ನಿಮಗೆ ತಾಗುವಂಥದ್ದು ಸ್ವಲ್ಪ ಮಟ್ಟಿಗೆ ನೀವು ಗಮನದಲ್ಲಿ ಇರಿಸಬೇಕಾಗತ್ತೆ. ಯಾಕಂದ್ರೆ ಇಷ್ಟೆಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಜನರು ಸುಮ್ಮನೆ ಇರ್ತಾರ, ಅವರ ಕಣ್ಣು ದೃಷ್ಟಿಗೆ ನೀವು ಪಾತ್ರ ಆಗ್ತೀರ. ಅದರಿಂದ ಆ ವಿಚಾರ ಬಗ್ಗೆ ನೀವು ಹೆಚ್ಚಿಗೆ ಎಚ್ಚರವನ್ನು ವಹಿಸಲೇಬೇಕಾಗುತ್ತೆ. ಅದರಿಂದ ಮತ್ತೆ ನಿಮ್ಮ ಕುಟುಂಬದಲ್ಲೇ ನಿಮಗೆ ವಿರೋಧಗಳು ವ್ಯಕ್ತ ಆಗುವಂಥದ್ದು, ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ಕೆಲವೊಂದು ವಿರೋಧಗಳು ವ್ಯಕ್ತ ಆಗುವಂಥದ್ದು. ಈ ವಿಚಾರಗಳಲ್ಲಿ ನೀವು ವೃಷಭ ರಾಶಿಯವರು ಹೆಚ್ಚಿಗೆ ಜಾಗೃತಿ ಇರಲಿ. ಮತ್ತೆ ಈ ವೃಷಭ ರಾಶಿಯವರಿಗೆ ಪ್ರಮುಖವಾಗಿ ಯಾವ ಬಣ್ಣ ಆಗ್ಬರುತ್ತೆ ಅಂದ್ರೆ ವೈಟ್ ಕಲರ್, ಬಿಳಿ ಬಣ್ಣ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಮತ್ತೆ ನಿಮ್ಗೆ ಆಗ್ಬರುವಂತ ರತ್ನ ಯಾವುದು ಅಂತಂದ್ರೆ ವಜ್ರ ಅಥವಾ ಅಮೇರಿಕನ್ ಡೈಮಂಡ್ ಅಂತ ಬರುತ್ತಲ್ಲ, ಅದನ್ನು ಕೂಡ ನೀವು ಉಪಯೋಗಿಸಬಹುದು. ಮತ್ತೆ ನೀಲಮಣಿ ಕೂಡ ನಿಮಗೆ ಶುಭದಾಯಕವಾಗಿರುತ್ತೆ. ಅದರಿಂದ ಈ ರತ್ನವನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತ ನಿಮಗೆ ಶುಭ ಫಲ ಇರುತ್ತೆ. ಮತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಏನಂತ ಅಂದ್ರೆ ಈ ವೃಷಭ ರಾಶಿಯವರು ಖಂಡಿತ ಪ್ರತಿ ಸೋಮವಾರ ತಪ್ಪದಿರ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಚನೆ ಮಾಡಿ, ಮತ್ತೆ ಶಿವನಿಗೆ ನೀರನ್ನ ಅರ್ಪಣೆ ಮಾಡಿ, ಮತ್ತೆ ಯಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೀವು ಪುಸ್ತಕವನ್ನು ದಾನ ಮಾಡಿದ್ದೇ ಆದರೆ, ಮತ್ತೆ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದೇ ಆದರೆ 100ಕ್ಕೆ 100 ಭಾಗ ನೀವೇನಿವತ್ತು ಈ ವರ್ಷ ನೀವು ಅದೃಷ್ಟ ಪಡಿತಾ ಇದ್ದೀರಾ ಅದು ನಿಮಗೆ 100% ರಿಸಲ್ಟ್ ಅಲ್ಲ, 300% ರಿಸಲ್ಟ್ ಆಗಿ ನಿಮಗೆ ಕನ್ವರ್ಟ್ ಆಗುತ್ತೆ. ತಪ್ಪದನ್ನ ಮಾಡಿ ನೋಡಿ. ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ವಿದ್ಯೆಗಳಿಗೆ ಅನುಕೂಲ ಮಾಡುವಂಥ, ಅವ್ರಿಗೆ ಏನು ಎಜುಕೇಶನ್ ಪುಸ್ತಕ ಬೇಕಾಗಿದೆ ಅದನ್ನ ನೀವು ಕೊಡುವಂಥದ್ದು, ಮತ್ತೆ ಈಶ್ವರನ ಪ್ರಾರ್ಥನೆ ಮಾಡೋದು, ಇದನ್ನು ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಶುಭ ಫಲ ಪ್ರಾಪ್ತಿ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು.